ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಭೀಮ್ನ ಅಮಾವಾಸ್ಯೆ ಯಾವ ದಿನದಿಂದ ಬಂದಿದೆ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಹಾಗೂ ಪೂಜೆಯ ವಿಧಾನವನ್ನು ತಿಳಿದುಕೊಳ್ಳೋಣ. ಭೀಮನ ಅಮಾವಾಸ್ಯೆಯು ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಎಂದೇ ಆಚರಿಸಲಾಗುತ್ತದೆ ಅಥವಾ ಶ್ರಾವಣ ಮಾಸದ ಮೊದಲ ಅಮಾವಾಸ್ಯೆ ಎಂದು ಹೇಳಬಹುದಾಗಿದೆ. ಈ ವರ್ಷ ಭೀಮನ ಅಮಾವಾಸ್ಯೆಯು ಆಗಸ್ಟ್ 4 ಭಾನುವಾರದಂದು ಬಂದಿದೆ. ಅಮಾವಾಸ್ಯೆ ತಿಥಿಯು ಆಗಸ್ಟ್ 3 ಸಂಜೆ 3:50ರಿಂದ ಆಗಸ್ಟ್ 4 ಸಂಜೆ 4:42ರವರೆಗೆ ಇದೆ. ಅಮಾವಾಸ್ಯೆಯ ಅಧಿಕ ಸಮಯ ಆಗಸ್ಟ್ 4ರಂದು ಬಂದಿರುವುದರಿಂದ ಭೀಮನ ಅಮಾವಾಸ್ಯೆಯನ್ನು ಈ ವರ್ಷ ಆಗಸ್ಟ್ 4 ಭಾನುವಾರದಂದು ಆಚರಿಸುತ್ತೇವೆ. ಭೀಮನ ಅಮಾವಾಸ್ಯೆಯನ್ನು ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಎಂದೇ ಆಚರಿಸುತ್ತಾರೆ. ಮದುವೆ ಆಗಿರುವ ಪತ್ನಿಯರು ತಮ್ಮ ಗಂಡಂದಿರ ಆಯುಷ್ಯ, ಆರೋಗ್ಯ ಹಾಗೂ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ದೇವರನ್ನು ಪ್ರಾರ್ಥಿಸಿ ಮಾಡುವ ಈ ಪೂಜೆಯನ್ನೇ ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಮದುವೆ ಆಗಿರುವ ಪತ್ನಿಯರಲ್ಲದೆ ಮದುವೆ ಆಗದ ಯುವತಿಯರು ಕೂಡ ಈ ವ್ರತವನ್ನು ಆಚರಿಸುತ್ತಾರೆ. ಮದುವೆ ಆಗದ ಯುವತಿಯರು ಭೀಮನಂಥ ಗಂಡ ಸಿಗಲಿ, ಸದ್ಗುಣವಂತ ಗಂಡ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸಿ ಈ ಪೂಜೆಯನ್ನು ಮಾಡುತ್ತಾರೆ. ಭೀಮನ ಅಮಾವಾಸ್ಯೆಯು ಪ್ರಮುಖವಾಗಿ ಶಿವ ಪಾರ್ವತಿಯನ್ನು ನೆನೆಸಿ ಮಾಡುವ ಪೂಜೆಯಾಗಿದ್ದು ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಈ ವ್ರತವನ್ನು ಸತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ, ಗಂಡನ ಪೂಜೆ, ಜ್ಯೋತಿ ಸ್ತಂಭ ವ್ರತ ಎಂದೆಲ್ಲ ಕರೆಯುತ್ತಾರೆ. ಭೀಮನ ಅಮಾವಾಸ್ಯೆ ವ್ರತವನ್ನು ಹೇಗೆ ಆಚರಿಸಬೇಕೆಂದರೆ ರಾಹುಕಾಲ ಹೊರತುಪಡಿಸಿ ಬೆಳಿಗ್ಗೆ ಅಥವಾ ಸಂಜೆಯ ಕಾಲ ಯಾವುದೇ ಶುಭ ಮುಹೂರ್ತದಲ್ಲಿ ವ್ರತವನ್ನು ಕೈಗೊಳ್ಳಬಹುದು. ಆದರೆ ಸಂಜೆ 4:42ರ ಒಳಗೆ ನಾವು ಪೂಜೆಯನ್ನು ಮುಗಿಸಬೇಕು. ವಿಘ್ನ ವಿನಾಶಕನಾದ ಮಹಾಗಣಪತಿಯರನ್ನು ಮೊದಲು ಪೂಜಿಸಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ 2 ದೀಪಗಳನ್ನು ಸ್ಥಾಪಿಸಿ ಎಣ್ಣೆಯನ್ನು ಹಾಕಿ ದೀಪ ಬೆಳಗಬೇಕು. ನಂತರ ದೀಪಸ್ತಂಭಗಳಲ್ಲಿ ಪಾರ್ವತಿ ಪರಮೇಶ್ವರರನ್ನು ಆಹ್ವಾನಿಸಿ ಪೂಜೆಯನ್ನು ಸಲ್ಲಿಸಬೇಕು. ದೀಪಸ್ತಂಭಗಳು ಜ್ಯೋತಿರ್ಭೀಮೇಶ್ವರರೆಂದು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಬೇಕು. ಧೂಪ ದೀಪ ನೈವೇದ್ಯಗಳಿಂದ ಅರ್ಚನೆ ಮಾಡಬೇಕು. ಭಕ್ತಿಯಿಂದ ಸೌಭಾಗ್ಯ ಸಂಪತ್ತನ್ನು ಸದಾಕಾಲ ನೀಡಬೇಕೆಂದು, ಆಯುಷ್ಯ ಆರೋಗ್ಯವನ್ನು ಐಶ್ವರ್ಯವನ್ನು ದಯಪಾಲಿಸಬೇಕೆಂದು ಶಿವ ಪಾರ್ವತಿಯನ್ನು ಪ್ರಾರ್ಥಿಸಬೇಕು. ನಂತರ ಪತಿಯ ಪಾದವನ್ನು ಪೂಜಿಸಿ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕು. 9 ಎಳೆಯ ದಾರವನ್ನು ಅರಿಶಿಣ ಕುಂಕುಮದಿಂದ ಪೂಜಿಸಿ ಅದಕ್ಕೆ 9 ಗಂಟುಗಳನ್ನು ಹಾಕಬೇಕು. ಪೂಜಿಸಿದ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳಬೇಕು. ಈ ರೀತಿಯಾಗಿ ನಾವು ಭೀಮನ ಅಮಾವಾಸ್ಯೆಯನ್ನು ಆಚರಿಸಬೇಕು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ and supports. Thank you all.